ನೋಡಿ, ಆ ವೇಶ್ಯರಿಗೆ ಆ ಋಷಿಪುತ್ರ ಬ್ರಹ್ಮಚಾರಿ ಹೇಳ್ತಾ ಇದ್ದಾನೆ, ಪೂಜೆ ಮಾಡ್ತಾ ಇದ್ದಾನೆ. ಅವರೆಲ್ಲರೂ ಕೂಡ ಅವನ ಪೂಜೆಯ ಸ್ವೀಕಾರವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಆಗ ಅವರು ಅವನಿಗೆ ಸತ್ಯವನ್ನು ಹೇಳ್ತಾರೆ. ಹೇ ಋಷಿಪುತ್ರ, ಋಷಶೃಂಗ, ನಾವು ಒಂದು ಉದ್ದೇಶದಿಂದ ಬಂದಿದ್ದೇವೆ. ನಮಗೊಂದು ಕಾರ್ಯ ಆಗಬೇಕಾಗಿದೆ. ಆ ಕಾರ್ಯ ನಿಮಿತ್ತವಾಗಿ ನಾವಿಲ್ಲಿ ಬಂದಿದ್ದೀವಿ. ಆ ಕಾರ್ಯ ಏನು ಅನ್ನೋದನ್ನು ಅವನಿಗೆ ಹೇಳ್ತಾರೆ. ಈ ರೀತಿಯಾಗಿ ನಮ್ಮ ರಾಜ್ಯಕ್ಕೆ ಬರ ಬಂದಿದೆ, ನೀರಿಲ್ಲ, ಪ್ರಜೆಗಳೆಲ್ಲರೂ ಕೂಡ ಕಂಗಾಲಾಗಿದ್ದಾರೆ, ದನಕರುಗಳು ಸಾಯ್ತಾ ಇದ್ದಾವೆ. ನೀನು ಬಂದು ಈ ಕಾರ್ಯವನ್ನು ನೆರವೇರಿಸಿಕೊಟ್ರೆ, ನೀನು ನಮ್ಮ ರಾಜ್ಯದ ಗಡಿಯೊಳಗೆ ಅಡಿ ಇಟ್ಟಲ್ಲಿ, ನೀನು ನಮ್ಮ ಅರಮನೆಗೆ ಬಂದು ಆ ರಾಜಕುಮಾರಿಯರ ವಿವಾಹವಾದಲ್ಲಿ ಬಂದಂಥ ಎಲ್ಲ ಸಮಸ್ಯೆಯೂ ಕೂಡ ಪರಿಹಾರವಾಗ್ತದೆ. ಇದಕ್ಕಾಗಿ ನೀನು ದಯಮಾಡಿಸಬೇಕು. ಈ ಒಂದು ಉದ್ದೇಶದಿಂದ ನಾವು ಎಲ್ಲವನ್ನು ಕೂಡ ಮಾಡಿದ್ದೇವೆ. ನಮ್ಮ ಯಾವುದೇ ರೀತಿಯಾದಂತಹ ವೈಯಕ್ತಿಕವಾದಂಥ ಆಸೆ ಇಲ್ಲ, ವೈಯಕ್ತಿಕವಾದಂತಹ ಸ್ವಾರ್ಥವಿಲ್ಲ. ಯಾವುದೋ ಅಧಿಕಾರಕ್ಕೋಸ್ಕರ, ಹಣಕ್ಕೋಸ್ಕರ, ದುಡ್ಡಿಗೋಸ್ಕರ ಮಾಡಿದವರಲ್ಲ. ನಮ್ಮ ವೃತ್ತಿ ಅದಾಗಿರ್ಬೋದು, ಆದರೆ ನಾವು ಪ್ರಜಾಹಿತಕ್ಕೋಸ್ಕರ ಇದನ್ನು ಮಾಡಿದ್ದೀವಿ, ಪ್ರಾಣಿಗಳ ಹಿತಕ್ಕೋಸ್ಕರ ಇದನ್ನು ಮಾಡಿದ್ವಿ. ನೀವು ದಯಮಾಡಿ ಬರಬೇಕು ಅಂತ ಕೇಳ್ಕೊಳ್ತಾರೆ.